ನಮಸ್ಕಾರ ಸ್ನೇಹಿತರೆ, ಬೆಳಗ್ಗೆ ಏನಾಗಿದೆ ಅಂತಂದ್ರೆ ಅಡುಗೆ ಸಿಲಿಂಡರ್ ಸ್ಫೋಟ ಆಗಿದೆ. ಇದರಿಂದ 8 ಜನರಿಗೆ ಗಾಯ ಆಗಿದೆ. ಎಲ್ಲಿ ಏನು ಅಂತ ವಿಡಿಯೋಲಿ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೊಸಪೇಟೆ ತಾಲೂಕಿನ ಗಾದಿಗ್ನೂರು ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಆಗಿರೋದು ಅಡುಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ನೀವು ಕೂಡ ತುಂಬಾ ಹುಷಾರಾಗಿರ್ಬೇಕು. ಮನೇಲಿ ಎಷ್ಟು ಜನರು ಇದ್ರು ಕೂಡ ನೋಡ್ಕೊಳ್ದೇ ಇದ್ರೆ ಸಿಲಿಂಡರ್ ಈ ತರ ಸ್ಫೋಟ ಆಗ್ಬೋದು. ಈ ಮನೆಯಲ್ಲೂ ಕೂಡ 8 ರಿಂದ 10 ಜನ ಇದ್ರಂತೆ. 8 ಜನರಿಗೆ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ಯಾವುದೇ ರೀತಿ ಸಾವು ಆಗಿಲ್ಲ. ಹೌದು, ಜನರಿಗೆ ಗಾಯ ಆಗಿದೆ. ಅಡುಗೆ ಸಿಲಿಂಡರ್ ಏನಾಗಿದೆ, ಸ್ಫೋಟ ಆಗಿದೆ. ತೀವ್ರತೆಯ ಮನೆ ಗೋಡೆ ಕೂಡ ಕುಸಿದಿದೆ. ಸದ್ಯ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರಿಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗುಲ್ಲು ಅಂತ ಒಂದು ಸಂಜೀವಿನಿ ಆಸ್ಪತ್ರೆಯಲ್ಲಿ ದಾಖಲೆ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಅಡುಗೆ ಅನಿಲ ಏನಿದೆ ಸ್ಮೆಲ್ ಬರ್ತಾ ಇರುತ್ತೆ, ನೋಡ್ಕೋಬೇಕು. ಹಾಗೂ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಸಿಲಿಂಡರ್ನ ಆಫ್ ಮಾಡಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಈ ತರ ಅಚಾತುರ್ಯಗಳು ಆಗ್ಬಿಡುತ್ತೆ. ಈಗ ನೋಡಿ, ಮನೆನೇ ಆಲ್ಮೋಸ್ಟ್ ಕುಸಿದು ಬಿದ್ದಿದೆ. ಆ ಮಟ್ಟಕ್ಕೆ ಸೌಂಡ್ ಆಗಿದೆ. ಅಕ್ಕಪಕ್ಕದವರೆಲ್ಲ ಎದ್ದು ಬಿದ್ದು ಓಡ್ ಬಂದಿದ್ದಾರೆ, ಏನಾಗಿದೆ ಏನ್ ಕತೆ ಅಂತ. ಆ ಕಾರಣಕ್ಕೋಸ್ಕರ ಇತ್ತೀಚೆಗೆ ಏನಾಗ್ತಿದೆ, ಕಳ್ಳ ಸಿಲಿಂಡರ್ ಮಾರಾಟ ಹಾಗೂ ಏನು ಜಾಸ್ತಿ ಕರೆಕ್ಟಾಗಿ ನೋಡ್ಕೊಳ್ದೇ ಇರೋದು, ಇವೆಲ್ಲ ಕಾರಣಕ್ಕೋಸ್ಕರ ಆಗ್ತಿದೆ. ಹಾಗೂ ಎಷ್ಟೇ ಜನರು ಇದ್ರೂ ಇಷ್ಟೊಂದು ದೊಡ್ಡಕ್ಕಾಗಿದೆ. ಎಷ್ಟು ರಭಸವಾಗಿ ಆಗಿದೆ ಅಂದ್ರೆ ಅಕ್ಕಪಕ್ಕ ಜನರೆಲ್ಲ ಓಡ್ ಬಂದಿದ್ದಾರೆ. ಗೋಡೆಗಳೇ ಕುಸ್ತಿದೆ. ಅವರು ರೂಮು ಗೋಡೆ ಹಾಗೂ ಕಿಚನ್ ಗೋಡೆ ಎಲ್ಲ ಕುಸ್ದು ಬಿದ್ದೋಗಿದೆ. ಈ ಹಳ್ಳಿ ಕಡೆ ಏನಾಗುತ್ತೆ, ಸಿಲಿಂಡರ್ಗೋಸ್ಕರ ಅಕ್ಕಪಕ್ಕ ಅಲ್ಲೇ ತುಂಬಿಸ್ಕೊಂಬರೋದು, ಇದು ಅಂತೆಲ್ಲ ಕಾಣುತ್ತೆ. ನೋಡಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಗ್ನಿಶಾಮಕ ದಳವರು ಬಂದ್ಬಿಟ್ಟು ಇವಾಗೆಲ್ಲ ಚೆಕ್ ಮಾಡಿ ಗಾಯಾಳುಗಳೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅವರ ಮನೆ ಬಾಕ್ಲಿ ಎಲ್ಲ, ಮನೆ ಒಳಗೇನಿದೆ ಹಾಲು ರೂಮ್ ಎಲ್ಲ ಹೊರಗಿಂದನೇ ಕಾಣಿಸ್ತಿದೆ. ಅಷ್ಟು ಗೋಡೆ ಮಟ್ಟಕ್ಕೆ ಕುಸಿತ ಆಗಿದೆ. ಜನ ಎಷ್ಟೋ ಮಿತಿ ಮೀರಿ ಏನ್ ಮಾಡ್ತಾರೆ, ಸರಿಗೆ ಗ್ಯಾಸ್ಕೆಟ್ ಚೇಂಜ್ ಮಾಡಿಸ್ಕೊಳ್ಳಲ್ಲ, ಅಥವಾ ಸಿಲಿಂಡರ್ ಯಾವುದು ಸರಿಗಿದೆಯಲ್ಲ ಅಂತ ಚೆಕ್ ಮಾಡಲ್ಲ, ಹಾಕಿಸ್ಕೋಬೇಕಾದ್ರೆ ನೋಡ್ಕೊಂಡು ಚೆಕ್ ಮಾಡಿ. ಇಲ್ಲ ಅಂದ್ರೆ ಹಳೆ ಸಿಲಿಂಡರು ಸರಿಗೆ ಈ ತರ ಸೇಫ್ಟಿ ಇಲ್ದಿರೋ ಸಿಲಿಂಡರ್ಗಳನ್ನ ಹಾಕ್ಬಿಟ್ಟು ಮೋಸ ಮಾಡಿಬಿಡ್ತಾರೆ. ಮನೇಲಿ ಇವರೆಲ್ಲ ಮಲಗಿದ್ರಂತೆ. ಬೆಳಗಿನ ಜಾವ ಈ ಘಟನೆ ಸಂಭವಿಸಿದೆ. ಒಂದು ಅಕ್ಕಪಕ್ಕ ಏನಿದೆ ಎಲ್ಲರೂ ಹೋಗು ಸಿಕ್ಕಾಪಟ್ಟೆ ಸೌಂಡ್ ಆಗಿದೆ. ಎದ್ದು ಬಂದು ನೋಡಿದ್ರೆ ಮನೆನೇ ಕುಸಿದು ಬಿದ್ದೋಗಿದೆ. 8 ಜನರಿಗೆ ಗಾಯ ಆಗಿದೆ. ಸದ್ಯ ಅಕ್ಕಪಕ್ಕ ಜನರು ಹೆಲ್ಪ್ ಮಾಡಿ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ತುರ್ತಾಗಿ ಬೇಗ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದವರು ಕೂಡ ಬಂದ್ಬಿಟ್ಟು ಇದನ್ನೆಲ್ಲ ಮುಗಿಸಿದ್ದಾರೆ. ನೀವು ಕೂಡ ಮಲಗಬೇಕಾದ್ರೆ ಸಿಲಿಂಡರ್ನ ಆಫ್ ಮಾಡ್ಕೊಂಡು ಮಲಗಿ, ಇಲ್ಲಾಂದ್ರೆ ಈ ಥರ ತೊಂದರೆ ಸಿಗಾಕೊಂತೀರಾ.